ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗ್ತಿರೋದಕ್ಕೆ ತುಂಬಾ ಸಂತೋಷ. ಅವರು ತುಂಬಾ ಕಷ್ಟಪಟ್ಟಿದ್ದಕ್ಕೆ ಇವತ್ತು ಪ್ರತಿಫಲ ಅವರಿಗೆ ಸಿಗ್ತಾ ಇದೆ ಅಂತೇಳಿ ಬೆಂಗಳೂರಲ್ಲಿ ಶಾಸಕ ಹ್ಯಾರಿಸ್ ಅವರ ಮಗ ನಲಪಾಡ್ ಹೇಳಿಕೆ ಕೊಟ್ಟಿರೋದ್ರಲ್ಲಿ ಕಳೆದ 6 ವರ್ಷಗಳಿಂದ ಅವ್ರ ಜೊತೆ ಓಡಾಡ್ಕೊಂಡಿದ್ದೀನಿ. ನಾನು ಅವರ ಕೆಲಸಗಳನ್ನ ಬಹಳ ಹತ್ತಿರದಿಂದ ನಾನು ಗಮನಿಸಿದ್ದೀನಿ. ತಳಮಟ್ಟದಿಂದ ಬೆಳೆದಂತಹ ಕಾರ್ಯಕರ್ತರವರು ಸುಮ್ಮನೆ ಅವ್ರಿಗೆ ಈ ಪಟ್ಟ ಒಲಿದು ಬಂದಿಲ್ಲ. ತುಂಬಾ ತಳಮಟ್ಟದಿಂದ ಅವ್ರು ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಅವರು ತಂದೆಗೂ ಮುಂದಿನ ಪಟ್ಟಿಯಲ್ಲಿ ಸಚಿವ ಸ್ಥಾನ ಸಿಗುತ್ತೆ ಅಂತ ವಿಶ್ವಾಸ ಇದೆ ಅಂತೇಳಿ ಶಾಸಕ ಹ್ಯಾರಿಸ್ ಅವರ ಮಗ ನಲಪಾಡ್ ಹೇಳಿದ್ದಾರೆ. ಅವ್ರ ಜೊತೆ ಕ್ಲೋಸ್ ಆಗಿ ರಾಜ್ಯ ಇಡೀ ಸುತ್ತಿದೀವಿ, ಅವರ ಕಷ್ಟ ನೋಡಿದೀವಿ. ಇವತ್ತು ಅವರ ಕಷ್ಟಕ್ಕೆ ಪ್ರತಿಫಲ ಸಿಕ್ಕಿದೆ. ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿರೋದು ನನ್ನೊಬ್ಬನಿಗಲ್ಲ, ನನ್ನಂತ ಲಕ್ಷಾಂತರ ಕೋಟ್ಯಾಂತರ ಯುವಕರಿಗೆ ಸಂತೋಷ ಆಗಿದೆ. ಕಾಂಗ್ರೆಸ್ನ ವರ್ಕರ್ಸ್ಗೆ, ಪ್ರತಿಯೊಬ್ಬ ಕಾಂಗ್ರೆಸ್ ವರ್ಕರ್ ಇವತ್ತು ಸಂತೋಷ ಪಡ್ತಾ ಇದ್ದಾನೆ. ಗ್ರೌಂಡ್ ಲೆವೆಲ್ ಇಂದ ಕಷ್ಟಪಟ್ಟು ಬಂದ್ರೆ ಮುಖ್ಯಮಂತ್ರಿ ಆಗ್ಬೋದು, ಪಕ್ಷ ಕಟ್ಬೋದು, ಒಳ್ಳೆ ಒಂದು ಸ್ಥಾನಕ್ಕೆ ರೀಚ್ ಆಗ್ಬೋದು ಅನ್ನೋದು ಒಂದು ಮೆಸೇಜ್ ಅನ್ನ ನಾನು ಇವತ್ತು ರಾಹುಲ್ ಗಾಂಧಿ ಅವರಿಗೆ, ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ, ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರಿಗೆ ಧನ್ಯವಾದಗಳನ್ನು ಹೇಳಕ್ ಇಷ್ಟಪಡ್ತೀನಿ. ಕೆ.ಸಿ. ವೇಣುಗೋಪಾಲ್ ಅವರಿಗೆ, ಇವರೆಲ್ಲ ಸೇರಿ ಇವತ್ತು ನಮ್ಮ ನಾಯಕರಾದಂತ ಡಿ.ಕೆ. ಶಿವಕುಮಾರ್ ಅವರಿಗೆ ಒಳ್ಳೆ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮ ಮುಖ್ಯಮಂತ್ರಿಗಳಾದಂತ ಮಾಜಿ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಅವ್ರಿಗೂ ಕೂಡ ನಾನು ಧನ್ಯವಾದವನ್ನು ಹೇಳಕ್ ಇಷ್ಟಪಡ್ತೀನಿ. ಈ 3 ವರ್ಷದಲ್ಲಿ ಕರ್ನಾಟಕ ರಾಜ್ಯಕ್ಕೆ ಒಳ್ಳೆ ಆಡಳಿತವನ್ನು ಕೊಟ್ಟಿದ್ದಾರೆ. ಇನ್ನು ಮುಂದೆ ಡಿ.ಕೆ. ಎರಾ ಬಿಗಿನ್ಸ್. ಕಳೆದ 6 ವರ್ಷದಿಂದ ಅವ್ರ ಜೊತೆ ಕ್ಲೋಸ್ ಆಗಿ ರಾಜ್ಯ ಇಡೀ ಸುತ್ತಿದೀವಿ, ಅವರ ಕಷ್ಟ ನೋಡಿದೀವಿ. ಇವತ್ತು ಅವರ ಕಷ್ಟಕ್ಕೆ ಪ್ರತಿಫಲ ಸಿಕ್ಕಿದೆ. ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿರೋದು ನನ್ನೊಬ್ಬನಿಗಲ್ಲ, ನನ್ನಂತ ಲಕ್ಷಾಂತರ ಕೋಟ್ಯಾಂತರ ಯುವಕರಿಗೆ ಸಂತೋಷ ಆಗಿದೆ. ಕಾಂಗ್ರೆಸ್ನ ವರ್ಕರ್ಸ್ಗೆ, ಪ್ರತಿಯೊಬ್ಬ ಕಾಂಗ್ರೆಸ್ ವರ್ಕರ್ ಇವತ್ತು ಸಂತೋಷ ಪಡ್ತಾ ಇದ್ದಾನೆ.